ನೂರಕ್ಕೂ ನೂರಷ್ಟು ರಾಮಣ್ಣವರೇ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಮೈಸೂರು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಆಗಿ 100ಕ್ಕೂ 100ರಷ್ಟು ಪ್ರಿನ್ಸಸ್ ಹೆಸರಿಲ್ಲ ಅನ್ನುವಂಥದ್ದು ನಮಗೆ ಖಚಿತ ಆಗಿದೆ. ಇನ್ನೂ ಹುಡುಕಿಸುವಂಥ ಕೆಲಸವನ್ನು ಮಾಡ್ತೀವಿ. 100% ಕಮ್ ವಾಟ್ ಮೇ ವಿ ಆರ್ ಗೋಯಿಂಗ್ ಟು ನೇಮ್ ದಟ್ ರೋಡ್ ಆಫ್ಟರ್ ಮಿಸ್ಟರ್ ಸಿದ್ದರಾಮಯ್ಯ. there is no doubt in that. No doubt in that. That we will do it before end of this month. We will do it before end of this, come what may. ಯಾರೋ 4 ಜನ ಇಡೀ 16 ಲಕ್ಷ ಜನ ರೆಪ್ರೆಸೆಂಟ್ ಮಾಡಲ್ಲ. ಸಿದ್ದರಾಮಯ್ಯನವರ ಕೊಡುಗೆ ಅಪಾರವಾಗಿರುವಂಥದ್ದು, ಬಹಳ ಅಪಾರವಾಗಿರುವಂಥದ್ದು. ಅದರಿಂದ ಬಿ ಜೆ ಪಿಯವರು ಬಟ್ಟೆ ಬಿಚ್ಕೊಂಡು ಉರುಳು ಸೇವೆ ಮಾಡಿದ್ರು ನಾವು ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ ಮೂಡಾ ವಿಚಾರದಲ್ಲಿ ಏನೆಲ್ಲ ನಾನ್ಸೆನ್ಸ್ ಮಾಡಿದ್ರು, ಅವಾಗ ನಾವೇನು ಸುಮ್ಮನೆ ಕೂತಿದ್ದು ಆ ಥರ ಕೂರುವಂಥ ಕೆಲಸ ಇನ್ಮೇಲೆ ಮಾಡಲ್ಲ. 100% ಮಾಡಲ್ಲ. ಅದಕ್ಕೋಸ್ಕರ ಇವೆಲ್ಲ ವರ್ಕೌಟ್ ಮಾಡಿ ಹೊರಗಡೆ ತರುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಸತ್ಯಾಸತ್ಯ ದೌರ್ಜನ್ಯ ಮಾಡಿ ಓವರ್ಟೇಕ್ ಮಾಡಿ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಪ್ರಪೋಸಲ್ ಬಂದಿದ್ದೆ, ಕ್ಷೇತ್ರದ ಜನತೆ, ಮೈಸೂರು ಜನತೆ ನೂರಾರು ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ. ಆ ದಾಖಲೆನೂ ತಗೊಂಡಿದ್ದೀನಿ. ಅಬ್ಜೆಕ್ಷನ್ ಹಾಕಿ ದಾಖಲೆ ಕೊಟ್ಟಿರುವಂಥ ರೆಕಾರ್ಡ್ಸ್ಗಳು ನೋಡಿ ಇಲ್ಲಿದ್ದಾವೆ. ಎಷ್ಟು ಜನ ಕೊಟ್ಟವ್ರೆ? 4 ಜನ ಕೊಟ್ಟವ್ರಪ್ಪ. 4 ಜನ ಯಾರು? ಒಂದೇ ಟೈಪ್ ಲೆಟ್ರು ನೋಡಿ, ಒಂದೇ ಟೈಪ್, ಒಬ್ಬನೇ ಒಂದೇ ಕಂಪ್ಯೂಟ್ರಲ್ಲಿ ಪ್ರಿಂಟ್ ಆಗಿರೋ ಕಾಪಿ. ಯಾರೋ ದರ್ಶನ್ ಕುಮಾರ್ ವೈ ಅಂತೆ, ಇನ್ನೊಂದು ಪ್ರವೀಣ್ ವೈ ಅಂತ, ಎಲ್ಲ ಒಂದೇ ಟೈಪು. ಯಾರೋ ದಾರಿ ಹೋಗೋನಿಗೆ ಸೈನ್ ಮಾಡಿಸ್ಕೊಂಡು ಅಬ್ಜೆಕ್ಷನ್ ಕೊಟ್ಬಿಟ್ರೆ ಇಡೀ ಎಂಟೈರ್ ವ್ಯವಸ್ಥೆನೇ ಅವ್ರ ಪರ ಇದೆ ಅಂತನಾ? ಹಾಂ, ಇವರೆಲ್ಲ ಎಲ್ಲಿ ಕೆಲಸ ಮಾಡ್ತಾರೆ? MP ಅವ್ರಿಗೂ ಇವ್ರಿಗೆಲ್ಲ ಏನು ಸಂಬಂಧ ಅಂತ ಹೇಳ್ಬೇಕಲ್ಲ MP ಅವರೇ. ಸೊ ದಯಮಾಡಿ, ನಾನು ಮೊನ್ನೆ ದಿವಸ ಪ್ರೆಸ್ ಮೀಟ್ ಮಾಡಿದಾಗ ನಾವು ಮೂರ್ತಿಯವರು, ಶಿವಣ್ಣವರೆಲ್ಲ ಇದ್ದು, ನಲ್ವಾಡಿ ಕೃಷ್ಣರಾಜ ಒಡೆಯವರ ಬಗ್ಗೆ ಬಹಳ ಅಪಾರವಾದಂಥ ಗೌರವವನ್ನು ಇಡೀ ದೇಶ, ಪ್ರಪಂಚ, ಮೈಸೂರು ಇಟ್ಕೊಂಡಿದೆ. ಮೂಲತಃ ಇದ್ದಂಥ ರಾಜರಿಗೆ ನಾವು ಟಿಕೆಟ್ ಕೊಟ್ಟು 4 ಬಾರಿ ಗೆಲ್ಲಿಸಿದ್ದು. ಈಗ ಹಾಲಿ ಇರುವಂಥ ಸಂಸದರು ದತ್ತುಪುತ್ರರು ಅಂತ ಹೇಳಿದ್ದಾನೆ ಯಾವುದೋ ಒಂದು ಪೇಪರಲ್ಲಿ. ನಕಲಿ, ಡೂಪ್ಲಿಕೇಟ್ ಅಂತ ಬರೆದ್ರು. ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಯಾವತ್ತೂ ಪದನೂ ಯೂಸ್ ಮಾಡಿಲ್ಲ. ಅದು ನೆನ್ನೆ ಪಾಪ ಮಾಜಿ MLC, ಹಾಲಿ MLC, ಭಾಳ ಸೀನಿಯರ್ ಮೋಸ್ಟು, ವಾರಕ್ಕೆ 2 ಬಾರಿ ಪತ್ರಿಕಾಗೋಷ್ಠಿ ಮಾಡುವಂಥವ್ರು. ಛೇ ನಕಲಿ ಕರೆಕ್ಟಾಗಿ ನೋಡ್ಕೊಂಡು ತಿಳ್ಕೊಂಡು ಮಾತಾಡಬೇಕು ವಿಶ್ವನಾಥ್ ಅವರೇ. ಸುಮ್ಮನೆ ಏನೋ ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥದ್ದು ನಿಲ್ಲಿಸಬೇಕು. ನಕಲಿ ಅನ್ನುವಂಥ ಪದನ ಎಲ್ಲಾದರೂ ಯೂಸ್ ಮಾಡಿದ್ದೆ ನಾನು? ಡೂಪ್ಲಿಕೇಟ್ ಅನ್ನೋ ಒಂದು ಪದವನ್ನು ಎಲ್ಲಾದರೂ ಯೂಸ್ ಮಾಡಿದ್ದ? ಅದನ್ನು ಬರೀರಿ, ಅದನ್ನೇ ಹೇಳಿ. ಹೌದು, ಒರಿಜಿನಲ್ ಮೂಲತಃ ಅಲ್ಲ ಅವರು, ಅಷ್ಟೇನಿಲ್ಲ. ಡೂಪ್ಲಿಕೇಟ್ ಅಂತ ಹೇಳಿಲ್ಲ, ನಕಲಿ ಅಂತ ಹೇಳಿಲ್ವಲ್ಲ. ಅರ್ಥ ಅಂತ ನೀವು ಆ ಥರ ಅರ್ಥ ಮಾಡ್ಕೊಂಡ್ರೆ ನಾನೇನು ಮಾಡಲಿ? ಅದನ್ನೇ ಬರೀರಿ, ಅದನ್ನೇ ಹೇಳಿದ್ದಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ. ಅದರಿಂದ ನಾವು ಭಾಳ ಸ್ಪಷ್ಟವಾಗಿ ವಿ ಆರ್ ವೆರಿ ಕ್ಲಿಯರ್ ಇನ್ ಅವರ್ ವಿಚಾರದಲ್ಲಿ ನಾವು ಭಾಳ ಸ್ಪಷ್ಟವಾಗಿದ್ದೀವಿ. ಮೂರನೇದು,